ದೆಹಲಿಯಲ್ಲಿ ಹೈಕಮಾಂಡ್ ಜೊತೆಗಿನ ಚರ್ಚೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ಮೇಜರ್ ಅಪ್ಡೇಟ್ ಇದು. ದೆಹಲಿಯಲ್ಲಿ ಹೈಕಮಾಂಡ್ ಜೊತೆ ಚರ್ಚೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಎಲ್ಲವನ್ನ ಮಾತಾಡ್ತೀನಿ ಅಂತ ಸ್ವತಃ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ವಿಧಾನಸೌಧದ ಬಳಿ ಸಿದ್ದರಾಮಯ್ಯನವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪತ್ರಕರ್ತರ ಪ್ರಶ್ನೆಗೆ ನಾಳೆ ಮಾತಾಡ್ತೀನಿ ಅನ್ನೋದೇ ಉತ್ತರ. ಆದರೆ ರಾಜೀನಾಮೆ ವಿಚಾರವನ್ನ ಏನೂ ಕೂಡ ಪ್ರಸ್ತಾಪ ಮಾಡಿಲ್ಲ. ಆದರೆ ಏನು ಮಾತಾಡಿದ್ದಾರೆ ಅನ್ನೋದಾದರೆ ನೆಹರು ಪುಣ್ಯತಿಥಿಯ ವಿಚಾರವನ್ನಷ್ಟೇ ಪ್ರಸ್ತಾಪ ಮಾಡಿ ನಾಳೆ ಎಲ್ಲವನ್ನ ಮಾತಾಡ್ತೀನಿ, ಹೀಗೆ ಕೆಲವೊಂದು ವಿಚಾರವನ್ನಷ್ಟೇ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿ ಅಲ್ಲಿಂದ ತೆರಳಿದ್ದಾರೆ. ಹೌದು, ಎಂತೆಂಥ ಗುಸುಗುಸುಗಳು ಇದ್ದ ನಡುವೆ ಸ್ವತಃ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ಎನ್ನುವ ಸಹಜ ಕುತೂಹಲ. ನೋಡಿ, ಕೇವಲ ಕಾಂಗ್ರೆಸ್ ಅಲ್ಲ ಈ 3 ವರ್ಷ ಗೊಂದಲದಲ್ಲಿದ್ದಿದ್ದು, ರಾಜ್ಯದ ಜನ ಕೂಡ ಗೊಂದಲದಲ್ಲಿದ್ದರು. ಸೊ ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬಾಯಿಗೆ ಏನು ವಿಚಾರ ಬರುತ್ತೆ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ನಾಳೆ ನಾನು ಎಲ್ಲವನ್ನ ಮಾತಾಡ್ತೀನಿ ಅಂತ ಹೇಳಿ ಅಲ್ಲಿಂದ ತೆರಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸರ್ ನಾಳೆ ಎಷ್ಟೊತ್ತಿಗೆ ಬಂದ್ಮೇಲೆ ತುಂಬಾ ರಾಜಕೀಯ ಬೆಳವಣಿಗೆ ಆಗ್ತದೆ ಸರ್. ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ಸರ್ ನಾಳೆ ಎಷ್ಟೊತ್ತಿಗೆ ಬಂದ್ಮೇಲೆ ತುಂಬಾ ರಾಜಕೀಯ ಬೆಳವಣಿಗೆ ಆಗ್ತದೆ ಸರ್. ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ಸರ್ ನಾಳೆ ಎಷ್ಟೊತ್ತಿಗೆ ಬಂದ್ಮೇಲೆ ತುಂಬಾ ರಾಜಕೀಯ ಬೆಳವಣಿಗೆ ಆಗ್ತದೆ ಸರ್. ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ಸರ್ ನಾಳೆ ಎಷ್ಟೊತ್ತಿಗೆ ಬಂದ್ಮೇಲೆ ತುಂಬಾ ರಾಜಕೀಯ ಬೆಳವಣಿಗೆ ಆಗ್ತದೆ ಸರ್. ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ಸರ್ ನಾಳೆ ಎಷ್ಟೊತ್ತಿಗೆ ಬಂದ್ಮೇಲೆ ತುಂಬಾ ರಾಜಕೀಯ ಬೆಳವಣಿಗೆ ಆಗ್ತದೆ ಸರ್. ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ಸರ್ ನಾಳೆ ಎಷ್ಟೊತ್ತಿಗೆ ಬಂದ್ಮೇಲೆ ತುಂಬಾ ಕಳೆದ 3 ವರ್ಷಗಳ ಕಾಲ ಸ್ವತಃ ಕಾಂಗ್ರೆಸ್ ಮತ್ತು ರಾಜ್ಯದ ಜನ ಗೊಂದಲದಲ್ಲಿದ್ದರು. ಮುಖ್ಯಮಂತ್ರಿ ಗಾದಿಯ ಕುರಿತಂತೆ ಅಷ್ಟು ದೊಡ್ಡ ಮ್ಯಾಂಡೇಟ್ ಇದ್ರೂ ಕೂಡ ಈ ಕಾಂಗ್ರೆಸ್ನವರು ಏನಪ್ಪ ಇಂಥ ಅಪಮಾನವನ್ನು ಮಾಡ್ತಿದ್ದಾರೆ, ರಾಜ್ಯದ ಜನರನ್ನು ಈ ಮಟ್ಟಿಗೆ ಗೊಂದಲದಲ್ಲಿಟ್ಟಿದ್ದಾರಾ ಅನ್ನುವಂಥ ಪ್ರಶ್ನೆಗೆ ಅಂತಿಮವಾಗಿ ಹೈಕಮಾಂಡೇ ಮಧ್ಯಸ್ಥಿಕೆಯನ್ನು ವಹಿಸಿ ಕಡೆಗಾದರೂ ಒಂದು ಸಂಧಾನ ಸಭೆ ಅಥವಾ ಒಂದು ಸಮಗ್ರ ಸರಣಿ ಸಭೆಯನ್ನು ಮಾಡಿರುವುದು ನಿಜಕ್ಕೂ ಕೂಡ ಸ್ವಾಗತಾರ್ಹ. ಇನ್ನೂ 2 ವರ್ಷ ಅದನ್ನು ಡೀಟೇಲಾಗಿ ಚರ್ಚೆ ಮಾಡುವಂಥ ಉತ್ಸಾಹ ಯಾರಿಗೂ ಇರಲಿಲ್ಲ. ಆ ಸ್ಯಾಚುರೇಷನ್ ಮೀರಿ ಹೋಗಿತ್ತು ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಅಂತಿಮವಾಗಿ ಹೈಕಮಾಂಡ್ ಕೈತು ಮಾತಾಡ್ತು. ಸಿದ್ದರಾಮಯ್ಯನವರು ಅಹಿಂದ ನಾಯಕರು, ಅನ್ನರಾಮಯ್ಯ ಅಂತ ಕರೆಸ್ಕೊಳ್ತಾರೆ. ಇಂಥ ಸಿದ್ದರಾಮಯ್ಯನವರನ್ನು ಆ ಹುದ್ದೆಯಿಂದ ಕೆಳಗಿಳಿಸೋದು ಅನ್ನೋದಾದರೆ ಅದಕ್ಕಿಂತ ಬಲವಾದ, ಅದಕ್ಕಿಂತ ಉನ್ನತ ಮಟ್ಟದ ಸ್ಥಾನವನ್ನು ಕಲ್ಪಿಸಬೇಕಾಗಿದ್ದು ಕಾಂಗ್ರೆಸ್ನ ಜವಾಬ್ದಾರಿ. ಇನ್ನು ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯನವರ ನಂಟಿನ ಬಗ್ಗೆ ಮಾತಾಡೋದಾದರೆ JDSನಿಂದ ಸಿದ್ದರಾಮಯ್ಯನವರು ಬಂದಿದ್ದರೂ ಕೂಡ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿದಂತಹ ಖ್ಯಾತಿ ಸಿದ್ದರಾಮಯ್ಯನವರು. ಅಂಥ ಅವಕಾಶವನ್ನೇ ಈ ಕಾಂಗ್ರೆಸ್ ಕಲ್ಪಿಸಿಕೊಟ್ಟಿತ್ತು. ವಲಸೆಯ ನಾಯಕ ಅಂತ ಹೇಳಿ ಅವರನ್ನು ಮೂಲೆಗುಂಪು ಮಾಡಲಿಲ್ಲ. ಸುಭಿಕ್ಷವಾದಂತಹ ಅವಕಾಶಗಳನ್ನು ಈ ಕಾಂಗ್ರೆಸ್ ಕೂಡ ಕಲ್ಪಿಸಿಕೊಟ್ಟಿದೆ. ಅದೇ ಕಾಂಗ್ರೆಸ್ ಕೇಳಿದಾಗ ರಾಜೀನಾಮೆಯನ್ನು ಕೂಡ ಕೊಡಬೇಕಾಗತ್ತೆ. ಇಂಥ ಸಮಾನ ಮನಸ್ಕ ಉದಾಹರಣೆಗಳು ಸೃಷ್ಟಿಯಾಗಬೇಕು. ನಾ ಬಿಡೆ ನೀ ಕೊಡೇನೋ ಇಂತಹ ರಾಜಕೀಯ ಬೆಳವಣಿಗೆಗಳು ಕೆಸರಚಾಟಕ್ಕೆ ಸಾಕ್ಷಿಯಾಗಿಬಿಡ್ತವೆ. ಆದರೆ ಈ ಡೆವಲಪ್ಮೆಂಟ್ ಏನಾದರೂ ಸ್ಮೂತಾಗಿ ಹೋಯಿತು ಅಂತ ಹೇಳಿದ್ರೆ, ಎಲ್ಲವೂ ಸರಿಯಾದ ರೀತಿಯಲ್ಲಿ ಹೋಯಿತು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಅದು ಹಲವರಿಗೆ ಮಾದರಿ ಆಗುತ್ತೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಅದ್ಯಾವುದೇ ಆಫರ್ಗಳನ್ನು ಕೊಟ್ಟರೂ ಕೂಡ ಅದನ್ನು ಬಹುತೇಕ ರಿಜೆಕ್ಟ್ ಮಾಡಿದ್ದಾರೆ. ಯಾಕಂದರೆ ಒಂದೊಳ್ಳೆ ಸಂದೇಶ ಅನ್ನೋದು ರವಾನೆ ಆಗಬೇಕು ಅನ್ನುವಂಥ ಉದ್ದೇಶ ಸ್ವತಃ ಸಿದ್ದರಾಮಯ್ಯನವ್ರಿಗಿದ್ರೆ ಆಶ್ಚರ್ಯ ಇಲ್ಲ. ಯಾಕಂದರೆ ಇಂಥ ಆಫರ್ಗಳಿಗಾಗಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನು ತ್ಯಜಿಸಿದ್ರು, ಮುಖ್ಯಮಂತ್ರಿ ಗಾದಿಯನ್ನು ಬಿಟ್ಟುಕೊಟ್ರು ಅನ್ನುವಂತಹ ಕಪ್ಪು ಚುಕ್ಕೆ ಅನ್ನೋದು ಅವರ ರಾಜಕೀಯ ಕರಿಯರ್ಗೆ, ಅವರ ರಾಜಕೀಯ ಪಯಣಕ್ಕೆ ಬೇಡ ಅನ್ನುವಂಥ ಉದ್ದೇಶ ಇರಬಹುದು. ಇದೆಲ್ಲದರ ನಡುವೆ ನಾಳೆ ಮಾತಾಡೋಣ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾ ಹೋಗ್ತಾರೆ. ರಾಜಪ್ಪ, ಒಂದು ಸಂಧಾನ ಸೂತ್ರ ಸಮಗ್ರವಾದಂತಹ ಸಭೆಗಳಲ್ಲಿ ಅಂತಿಮವಾಗಿ ಸಿದ್ದರಾಮಯ್ಯನವರ ರಾಜೀನಾಮೆ ಅನ್ನೋದು ಕನ್ಫರ್ಮ್ ಆಗಿದ್ರು ಕೂಡ ಆ ಸ್ಥಾನದಲ್ಲಿ ಯಾರು ಕೂತ್ಕೊಳ್ತಾರೆ ಅನ್ನುವಂಥ ಕ್ಲಾರಿಟಿಯನ್ನು ಇನ್ನೂ ಕೂಡ ಹೈಕಮಾಂಡ್ ಕೊಟ್ಟಿಲ್ಲ. ಇದರ ಬಗ್ಗೆ ಏನಿದೆ ಮಾಹಿತಿ? ಈ ಸಂಧಾನ ಸೂತ್ರದಲ್ಲಿ 2 DCM ಹುದ್ದೆಯ ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ಏನಿದೆ ಡೀಟೇಲ್ಸ್? ದಿವ್ಯಶ್ರೀ, ಮೊದಲನೇದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಮೇಲೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಅನ್ನೋದು ನಿಮ್ಮ ಮೊದಲನೇ ಪ್ರಶ್ನೆಗೆ ಈಗಾಗಲೇ ಅದು ಚರ್ಚಿತ ವಿಷಯ ಮತ್ತು ರಾಜಕೀಯ ಒಪ್ಪಂದದ ಪ್ರಕಾರ ಆಗಿರುವಂಥದ್ದು. ಈ ಒಪ್ಪಂದದ ಹಿನ್ನೆಲೆಯಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವಂಥದ್ದು. ಅದು ರಾಹುಲ್ ಗಾಂಧಿ ಸೂಚನೆ ಮೇರೆಗೆ. ಹಾಗಾಗಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಅನ್ನೋದು ಬಹುತೇಕ ಇನ್ನು ಸ್ಪಷ್ಟವಾಗ್ತಾ ಇದೆ. ಆದರೆ ಬೇರೆ ಬೇರೆ ಹೆಸರು ಪರಮೇಶ್ವರ್ ಅವರ ಮನೆಯಲ್ಲಿ ಪೂಜೆ ಮಾಡಿದ ಕಾರಣಕ್ಕೋಸ್ಕರ ಅಥವಾ ಪರಮೇಶ್ವರ್ ಅವರನ್ನ ಸಿದ್ದರಾಮಯ್ಯ
ಮುಖ್ಯಮಂತ್ರಿ ಆಗಬಹುದು ಅಂತ ಒಂದು ಹೇಳಿಕೊಂಡ್ರೂ ಸಹ ಅವರು ಹೇಳ್ಕೊಳ್ಬೋದು. ಸಿದ್ದರಾಮಯ್ಯವರು ಸಹ ಸೂಚಿಸಿದ್ದೇನೆ ಅವ್ರಿಗೆ ಅಂತ ಹೇಳ್ಬೋದು. ಆದರೆ ಅದು ನಿನ್ನೆನೇ ಅದು ಬಹುತೇಕ ಎಲ್ಲವೂ ಸಹ ಮುಕ್ತಾಯವಾಗಿದೆ. ಹಾಗಾಗಿ ಆಲ್ಟರ್ನೇಟಿವ್ ಆಗಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ನಂತರ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಸಭೆ ನಡೀತಿದೆ. ಶಾಸಕಾಂಗ ಪಕ್ಷ ಸಭೆಯಲ್ಲಿ ಶಾಸಕಾಂಗದ ನಾಯಕರಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಅಥವಾ ಏನು ಆಗ ರಾಜೀನಾಮೆ ಕೊಟ್ಟ ನಂತರ ಅವರು ಏನು ಕೇವಲ ಶಾಸಕರಾಗಿರ್ತಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಆಯ್ಕೆ ಮಾಡ್ತಾರೆ. ಹಾಗಾಗಿ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗ್ತವೆ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜೀನಾಮೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ತನಕನೂ ಸಹ ಮುಂದಿನ ಅಭ್ಯರ್ಥಿ ಯಾರು ಅಂತ ಅನ್ನೋದು ಅಥವಾ ಶಾಸಕಾಂಗ ಸಭೆ ನಡೆದು ಯಾರನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿ ಶಾಸಕರು ಬೆಂಬಲವನ್ನು ಸೂಚಿಸ್ತಾರೆ ಅಂತ ಅಲ್ಲಿ ತನಕನೂ ಸಹ ಈ ಒಂದು ಕುತೂಹಲ ಇದ್ದೇ ಇರ್ತದೆ. ಆದರೆ ಯಾರನ್ನ ಮುಖ್ಯಮಂತ್ರಿ ಆಗಬೇಕು ಅಥವಾ ಯಾವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತ ಪ್ರಶ್ನೆ ಉದ್ಭವಿಸ್ತಲೇ ಉತ್ತರನೂ ಸಿಗುತ್ತೆ. ಡಿ ಕೆ ಶಿವಕುಮಾರ್ಗೋಸ್ಕರ ಅಥವಾ ಅಧಿಕಾರ ಹಂಚಿಕೆ ಸೂತ್ರಕ್ಕೋಸ್ಕರ ಅಂತ. ಹಾಗಾಗಿ ಈ ವಿಷಯದಲ್ಲಿ ಬಹುತೇಕ ಸ್ಪಷ್ಟವಾಗುತ್ತೆ. ಇನ್ನು ಪಕ್ಷದ ವರಿಷ್ಠರು ಕೊಟ್ಟಂಥ 2 ಆಫರ್ಗಳನ್ನು ಸಿದ್ದರಾಮಯ್ಯವರು ಬಹುತೇಕ ತಿರಸ್ಕಾರ ಮಾಡಿದ್ದಾರೆ. ಯಾಕಂದರೆ ಸಿದ್ದರಾಮಯ್ಯವರಿಗೆ ಕಾಂಗ್ರೆಸ್ ವರಿಷ್ಠರು ಸಾಕಷ್ಟು ಆಫರ್ಗಳಲ್ಲ, ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾರೆ. ಹಿಂದೆ ಏನು 2006ರಲ್ಲಿ ಸಿದ್ದರಾಮಯ್ಯವರು ಕಾಂಗ್ರೆಸ್ ಪಕ್ಷ ಸೇರ್ಪಡಾಗ್ತಾರೆ. ಅದಾದ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರು ವಿಪಕ್ಷ ನಾಯಕರಾಗಿರ್ತಾರೆ. ಅವ್ರನ್ನ ದೆಹಲಿ ಕಳಿಸಿ ಸಿದ್ದರಾಮಯ್ಯವರು ವಿಪಕ್ಷ ನಾಯಕರಾಗ್ತಾರೆ. ಅಲ್ಲಿಂದ ನಿರಂತರವಾಗಿ ಸಿದ್ದರಾಮಯ್ಯವರು ಅಧಿಕಾರ ಅನುಭವಿಸ್ಕೊಂಡು ಬಂದಿದ್ದಾರೆ. 10 ವರ್ಷಗಳ ಕಾಲ ವಿಪಕ್ಷ ನಾಯಕರಾಗಿ, 8 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ, 2 ವರ್ಷಗಳ ಕಾಲ 2018ರಿಂದ 19ರ ಅವಧಿನಲ್ಲಿ ಏನು ಮೈತ್ರಿ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಕನ್ವೀನರ್ ಆಗಿ, ಮೈತ್ರಿ ಸರ್ಕಾರದ ಕೋಆರ್ಡಿನೇಟರ್ ಕನ್ವೀನರ್ ಆಗಿ ಸಿದ್ದರಾಮಯ್ಯವರು ಬಹುತೇಕ ಪ್ರಭಾವಿ ಸ್ಥಾನದಲ್ಲಿ ಅನುಭವಿಸಿದ್ದಾರೆ. ಈ ಹಿಂದೆ 85ರಿಂದ ಅಥವಾ 94ರಿಂದ ನಂತರ ನಿರಂತರವಾಗಿ ಸಿದ್ದರಾಮಯ್ಯವರು ಸುಮಾರು 25ಕ್ಕೂ ಹೆಚ್ಚು ವರ್ಷಗಳ ಕಾಲ ನಿರಂತರವಾಗಿ ಮಂತ್ರಿಯಾಗಿ ತಮ್ಮ ಅಧಿಕಾರ ಅನುಭವಿಸಿದ್ದಾರೆ. ವಿಶೇಷವಾಗಿ ಕಾಂಗ್ರೆಸ್ಸಲ್ಲಿ ಇದ್ದಂಥ ಕಾಲದಲ್ಲಿ 2006ರಿಂದ ಇದುವರೆಗೆ ಈ ಕ್ಷಣದವರೆಗೆ ಸಿದ್ದರಾಮಯ್ಯವ್ರಿಗೆ ಅಧಿಕಾರ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಅನ್ನೋದು ಇಲ್ಲ. ಹಾಗಾಗಿ ಸಿದ್ದರಾಮಯ್ಯವ್ರಿಗೆ ಸಿಕ್ಕಿರುವಂಥ ಎಲ್ಲ ಅವಕಾಶಗಳನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡಿದ್ದಾರೆ. ಅದಕ್ಕೋಸ್ಕರ ಪಕ್ಷಕ್ಕೂ ಸರ್ಕಾರಕ್ಕೂ ಅವರು ಸರ್ಕಾರವನ್ನು ತಂದಿದ್ದಾರೆ, ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ, ಹೋರಾಟವನ್ನು ಮಾಡಿದ್ದಾರೆ, ಎಲ್ಲವನ್ನೂ ಅವರು ಸಹ ಮಾಡಿದ್ದಾರೆ, ಸರ್ಕಾರವನ್ನು ತಂದಿದ್ದಾರೆ, ಸಾಕಷ್ಟು ಯೋಜನೆಗಳನ್ನು ತಂದಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯವ್ರಿಗೆ ಕೊರತೆಯಾಗಿದೆ ಅಂತ ಯಾವುದೂ ಇಲ್ಲ. ಜೊತೆಗೆ ಅವರ ಮಗನನ್ನು ಸಹ ವಿಧಾನ ಪರಿಷತ್ ಸದಸ್ಯರು ಮಾಡಿದ್ದಾರೆ. ಏನು ಶಾಸಕರಲ್ಲದಿದ್ದರೂ ಸಹ ಅವ್ರನ್ನ ಆಯ್ಕೆ ಮಾಡಿ ವಿಧಾನ ಪರಿಷತ್ ಸದಸ್ಯರು ಮಾಡಿದ್ದಾರೆ. ಅವ್ರಿಗೂ ಸಹ ಅವಕಾಶನ ಕೊಡಬೇಕು ಅಂತ ಅನ್ನೋದನ್ನು ಪಕ್ಷದ ವರಿಷ್ಠರು ಸೂಚಿಸಿದರೂ ಸಹ ಅವರು ಅದನ್ನು ಕಡೆಗಣಿಸಿಲ್ಲ. ಯಾಕಂತಂದರೆ ಸಿದ್ದರಾಮಯ್ಯವ್ರಿಗೆ ಇಷ್ಟೆಲ್ಲ ಕೊಟ್ಟು ಸಹ ಅವರು ತಮ್ಮ ಡಿಮ್ಯಾಂಡನ್ನು ಇಟ್ಕೊಂಡು ಮಗನನ್ನು ಉಪಮುಖ್ಯಮಂತ್ರಿ ಮಾಡಿದ್ರು. ತಮಗೆ ಒಂದು ಅವಕಾಶವನ್ನು ಕೊಡಿ, ರಾಜ್ಯಸಭೆಗೆ ಹೋಗ್ತಾನೆ, ಇಷ್ಟು ವರ್ಷ ನಿರಂತರವಾಗಿ ಅಧಿಕಾರ ಅನುಭವಿಸಿದ್ರು ಸಹ ಅಧಿಕಾರ ದಾಹ ತೀರಲಿಲ್ಲ ಸಿದ್ದರಾಮಯ್ಯಗೆ ಅಂತ ಆರೋಪ ಬರುವುದು ಬೇಡ ಅನ್ನೋದು. ಮತ್ತು ಈ ಹಿಂದೆ ಬೇರೆ ಬೇರೆ ರಾಜಕೀಯ ನಾಯಕರು ತಮ್ಮ ಹುದ್ದೆಯಿಂದ ಮುಖ್ಯಮಂತ್ರಿ ಸ್ಥಾನದಿಂದ ಹೊರಗೋದ ಸಂದರ್ಭದಲ್ಲಿ ಡಿಮ್ಯಾಂಡನ್ನು ಇಟ್ಕೊಂಡು ತಮಗೆ, ತಮ್ಮ ಮಕ್ಕಳಿಗೆ ಅಥವಾ ತಮ್ಮ ಕುಟುಂಬ ಸದಸ್ಯರುಗಳಿಗೆ ಅಥವಾ ತಮ್ಮ ಬೆಂಬಲಿಗರಿಗೆ ಆಗ ಬೇಕಾದವ್ರಿಗೆ ಸ್ಥಾನಮಾನಗಳನ್ನು ಕೊಟ್ಟೇ ಹೋಗಿರ್ತಾರೆ. ಮತ್ತು ಇಂಥವ್ರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಸೂಚಿಸಿ ಮುಖ್ಯಮಂತ್ರಿನೂ ಮಾಡಿರುವಂಥದ್ದು ಉದಾಹರಣೆ ಇಂದಿನ BJP ಸರ್ಕಾರದ ಅವಧಿಯಲ್ಲಿ ನಡೆದಿದೆ. ಹಾಗಾಗಿ ಈ ಎಲ್ಲ ಆಪಾದನೆಗಳನ್ನು, ಎಲ್ಲ ಅವಕಾಶಗಳನ್ನು ಸಂಪೂರ್ಣವಾಗಿ ಸಿದ್ದರಾಮಯ್ಯ ಕಡೆಗಣಿಸಿ ಏನು ಘನತೆಯಿಂದ, ಗೌರವದಿಂದ ಕಾಂಗ್ರೆಸ್ ಪಕ್ಷ ಕೊಟ್ಟಂಥ ಎಲ್ಲ ಸೌಕರ್ಯಗಳನ್ನು, ಎಲ್ಲ ಅವಕಾಶಗಳನ್ನು ಸಮರ್ಪಕವಾಗಿ ಸದುಪಯೋಗ ಮಾಡಿಕೊಂಡು ಅಧಿಕಾರ ಅನುಭವಿಸಿರುವ ಸಿದ್ದರಾಮಯ್ಯಗೆ ಮತ್ತೂ ಅವಕಾಶನ ಕೊಡ್ತಾರೆ ಅಂತ ಅನ್ನೋದು ಮೂರ್ಖತನ ಆಗುತ್ತೆ ಅಥವಾ ದುರಾಸೆ ಆಗುತ್ತೆ ಸಿದ್ದರಾಮಯ್ಯ ಒಂದು ವೇಳೆ ಪಡ್ಕೊಂಡಿದ್ದೆ ಆದಲ್ಲಿ. ಹಾಗಾಗಿ ಹೇಗಿದ್ದರೂ ಅವ್ರ ಮಗ ಶಾಸಕರಾಗಿದ್ದಾರೆ, ಅವ್ರಿಗೆ ಅವಕಾಶಗಳು ಸಾಕಷ್ಟಿವೆ. ಬೆಳೀಲಿಕ್ಕೂ ಪಕ್ಷದಲ್ಲಿ ಬೆಳೀಲಿಕ್ಕೆ ಅವಕಾಶ ಇದೆ, ಸಮುದಾಯದ ನಾಯಕರಾಗಿ ಬೆಳೀಲಿಕ್ಕೆ ಅವಕಾಶ ಇದೆ, ಭವಿಷ್ಯದಲ್ಲಿ ಇನ್ನೂ ಸಾಕಷ್ಟು ಹುದ್ದೆಗಳನ್ನು ಅಲಂಕರಿಸಲಿಕ್ಕೂ ಅವಕಾಶ ಇದೆ. ಹೀಗಾಗಿ ಸಿದ್ದರಾಮಯ್ಯವ್ರಿಗೆ ಮಾರ್ಗದರ್ಶಕರಾಗಿ ಅಥವಾ ಹಿರಿಯರಾಗಿ, ಪಕ್ಷ ಸಂಘಟನೆ ಮಾಡುವವರಾಗಿ, ಅಹಿಂದ ವರ್ಗಗಳ ನಾಯಕರಾಗಿ ಮುಂದುವರಲಿಕ್ಕೆ ಈಗಲೂ ಸಹ ಅವಕಾಶ ಇದೆ. ಆ ಒಂದು ಹುದ್ದೆಯನ್ನು ಸಿದ್ದರಾಮಯ್ಯವರು ಅಂದರೆ ಸಾರ್ವಜನಿಕ ವಲಯದಲ್ಲಿ ಅವರು ಮುಂದುವರಲಿಕ್ಕೆ ಅವಕಾಶವಿದೆ. ಆದರೆ ಸರ್ಕಾರದ ಪಕ್ಷದ ವೇದಿಕೆಯಿಂದ ಹೊರಗೆ ಉಳಿಯುವಂಥ ಏಕೈಕ ಕಾರಣ ಅಂತಂದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥದ್ದು. ಹಾಗಾಗಿ ಸಿದ್ದರಾಮಯ್ಯನವ್ರಿಗೆ ಯಾವ ಕೊರತೆಯೂ ಆಗಿಲ್ಲ. ಸಿದ್ದರಾಮಯ್ಯ ಗೌರವಯುತ, ಘನತೆಯಾದಂಥ ಸಂದೇಶವನ್ನು ಪಕ್ಷದ ಕಾರ್ಯಕರ್ತರಿಗೆ, ನಾಯಕರಿಗೆ, ತಮಗೂ ಸಹ ಗೌರವವನ್ನು ತಂದುಕೊಂಡು ಆ ಒಂದು ಸ್ಥಾನಕ್ಕೆ ಘನತೆಯಿಂದ ರಾಜೀನಾಮೆ ಕೊಟ್ಟು ಅವರು ತೆರಳುತ್ತಾ ಇದ್ದಾರೆ. ಹಾಗಾಗಿ ಅಷ್ಟಕ್ಕೆ ಯಾರು ಸುಮ್ಮನಾಗ್ತಾರೆ ಅನ್ನೋದನ್ನು ನಾವು ಯಾರೂ ಸಹ ಪರಿಗಣಿಸಲಿಕ್ಕೆ ಬೇಡ. ಯಾಕಂತಂದರೆ ಮುಂದಿನ ದಿನಗಳಲ್ಲಿ ರಾಜಕೀಯ ದಾಳವನ್ನು ಉರುಳಿಸಲಿಕ್ಕೆ ಸಿದ್ದರಾಮಯ್ಯಗೆ ಸಾಕಷ್ಟು ದಾರಿಗಳಿವೆ. ಯಾಕಂದರೆ ಅವರ ಪಕ್ಷದ ಶಾಸಕರು ಅಥವಾ ಅವರ ಬೆಂಬಲಿಗ ಶಾಸಕರುಗಳು ಮುಂದಿನ ದಿನಗಳಲ್ಲಿ 30ರಿಂದ 40 ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯನವರ ಅನಿವಾರ್ಯತೆ ಇರುವಂಥ ಕ್ಷೇತ್ರಗಳು ಸಾಕಷ್ಟಿವೆ. ಹಾಗಾಗಿ ಪಕ್ಷನೂ ಸಹ ಸಿದ್ದರಾಮಯ್ಯನ ಕಡೆಗಣಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಕಡೆಗಣಿಸಿ ಅದು ಸಹ ಪರಿಣಾಮ ಎದುರಿಸಬೇಕಾಗತ್ತೆ. ಹಾಗಾಗಿ ಇವೆಲ್ಲ ವಿಷಯಗಳನ್ನ ಮುಂದಿಟ್ಟುಕೊಂಡು ಸಿದ್ದರಾಮಯ್ಯನವರು ಒಂದು ರೀತಿ ಗೌರವಯುತ ಎಕ್ಸಿಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಆ ಮೂಲಕ ಒಂದು ರಾಜ್ಯದಲ್ಲಿ ಮತ್ತೊಮ್ಮೆ ಅವರು ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನಾನು ನಿಮ್ಮ ಜೊತೆ ಮಾತಾಡ್ತೀನಿ. SIR ಸಭೆಗೆ ಬಾರದ KPCC ಪದಾಧಿಕಾರಿಗಳನ್ನ ವಜಾ ಮಾಡಲಾಗಿದೆ.
3 ಉಪಾಧ್ಯಕ್ಷರು ಸೇರಿ 29 ಪದಾಧಿಕಾರಿಗಳನ್ನ ವಜಾ ಮಾಡಲಾಗಿದೆ ಎನ್ನುವಂತ ಮಾಹಿತಿ ಇದೆ. ಪಕ್ಷದ ಸೂಚನೆಯನ್ನ ಪಾಲಿಸದ ಹಿನ್ನೆಲೆಯಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರ ಇದು. ಕೆಪಿಸಿಸಿ ಅಧ್ಯಕ್ಷರ ಎಚ್ಚರಿಕೆಯನ್ನ ಕಡೆಗಣನೆ ಮಾಡಿದ ಹಿನ್ನೆಲೆಯಲ್ಲಿ ನಿಕೇತ್ ರಾಜ್ ಮೌರ್ಯ, ಭಾವನಾ ರಾಮಣ್ಣ, ಶಿವಮೂರ್ತಿ ನಾಯ್ಕ್, ಎಂಸಿ ವೇಣುಗೋಪಾಲ್, ಷಣ್ಮುಖ ಶಿವಳ್ಳಿ, ಸಿಆರ್ ಮನೋಹರ್ ಸೇರಿದಂತೆ ಒಟ್ಟು 3 ಉಪಾಧ್ಯಕ್ಷರು 29 ಪದಾಧಿಕಾರಿಗಳನ್ನ ವಜಾ ಮಾಡಲಾಗಿದೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜ್ಯಪ ಎಸ್ಐಆರ್ ಸಭೆಗೆ ಬಾರದ ಹಿನ್ನೆಲೆಯಲ್ಲಿ ಪದಾಧಿಕಾರಿಗಳ ವಜಾ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಏನಿದೆ ಮಾಹಿತಿ? ದಿವ್ಯಶ್ರೀ, DCM DK ಶಿವಕುಮಾರ್ ನಿನ್ನೆ ಒಂದು SIR ಸಭೆಗೆ ಬರದಿರುವಂತಹ ಪದಾಧಿಕಾರಿಗಳ ವಿರುದ್ಧ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ರು. ನಾವು ಕರೆದಿದ್ದಂಥ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷಗಳು ಸರಿಯಾಗಿ ಸಭೆಗೆ ಹಾಜರಾಗಿಲ್ಲ. ಹೀಗಾಗಿ SIR ತಮ್ಮ ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು, ಪರಿಗಣಿಸಿರಲಿಲ್ಲ. ಹಾಗಾಗಿ ಇಂತಹ ವಿರುದ್ಧ ನಾನು ಕಠಿಣ ಕ್ರಮವನ್ನು ಕೈಗೊಳ್ತಾನೆ, ಅವರ ಪದಾಧಿಕಾರಿ ಹುದ್ದೆಗಳಿಂದ ವಜಾ ಮಾಡ್ತಾನೆ ಅಂತ ಒಂದು ಎಚ್ಚರಿಕೆಯನ್ನು ಮೊನ್ನೆ ಕೊಟ್ಟಿದ್ದರು. ಮೊದಲ ದಿನ ಸಭೆಗೆ ಹಾಜರಾಗದಿರುವ ಶಾಸಕರಿಗೂ ಸಹ ಮುಂದಿನ ತಿಂಗಳಿಗೆ ಟಿಕೆಟ್ ಕೊಡೋದಿಲ್ಲ ಅಂತ ಹೇಳಿದರು. ಅದಾದ ನಂತರ ಮರುದಿನ ಬಹುತೇಕ ಶಾಸಕರು ಹಾಜರಾಗಿದ್ದರು. ಸುಮಾರು 10ಕ್ಕೂ ಹೆಚ್ಚು ಜನ ಪದಾಧಿಕಾರಿಗಳು ಮೊದಲನೇ ದಿನ ಯಾರು ಹಾಜರಾಗಿರಲಿಲ್ಲ, ಆ ಪದಾಧಿಕಾರಿಗಳು ಎರಡನೇ ದಿನ ಸಭೆಗೆ ಹಾಜರಾಗಿದ್ದರು. ಆದರೂ ಸಹ ತುಂಬ ಜನ ಈ ಒಂದು ಸಭೆಗೆ ಹಾಜರಾಗಿರಲಿಲ್ಲ. ಅದರಲ್ಲಿ ಉಪಾಧ್ಯಕ್ಷ ಅಂತ ನಿಕೇತ್ ಮೌರ್ಯ, ಅದೇ ಭಾವನಾ ರಾಮಣ್ಣ, ಶಿವಮೂರ್ತಿ ನಾಯ್ಕ್, MC ವೇಣುಗೋಪಾಲ್ ಮತ್ತು ಷಣ್ಮುಖ ಶಿವಳ್ಳಿ ಸೇರಿ ಮನೋಹರ್ ಸೇರಿ ಒಟ್ಟು 29 ಜನ ಪದಾಧಿಕಾರಿಗಳು, 3 ಏನು ಉಪಾಧ್ಯಕ್ಷರನ್ನ ಈಗ ವಜಾ ಮಾಡಿ DCM DK ಶಿವಕುಮಾರ್ ಆದೇಶ ಮಾಡಿದ್ದಾರೆ. ಮೊನ್ನೆ ಮಾಡಿದಂಥ ಸಭೆ ಎಷ್ಟು ತೀವ್ರವಾಗಿ ಮತ್ತು ತೀಕ್ಷ್ಣವಾಗಿ ಈ ಒಂದು SIRನ DCM DK ಶಿವಕುಮಾರ್ ಪರಿಗಣಿಸಿದೆ ಅಂತಂದರೆ ಇದು ಕಾಂಗ್ರೆಸ್ನ ವೋಟ್ ಬ್ಯಾಂಕಿಗೆ ಆಗ್ತಿರುವಂಥ ಧಕ್ಕೆ. ಹಾಗಾಗಿ ಈಗಾಗಲೇ ಮ್ಯಾಪಿಂಗ್ ಏನು ಮಾಡಲಾಗಿದೆ, ಚುನಾವಣಾ ಆಯೋಗದವರು ಮ್ಯಾಪಿಂಗ್ ಏನು ಮಾಡಿದ್ದಾರೆ, ಆ ಮ್ಯಾಪಿಂಗಲ್ಲಿ ಸುಮಾರು 91 ಲಕ್ಷ ಜನರನ್ನು ಗುರುತಿಸಲಾಗಿದೆ. ಇವರೆಲ್ಲರೂ ಸಹ ಡಬಲ್ ವೋಟಿಂಗ್ ಆಗಿರೋಂಥವ್ರು, ಡೆತ್ ಆಗಿರುವಂಥವ್ರು, ಕಾಂಗ್ರೆಸ್ ಪರ ವೋಟರ್ಸ್ ಇರುವಂಥವ್ರು ಮತ್ತು ಬೇರೆ ಬೇರೆ ಕಾರಣಗಳಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆ ವರ್ಗಾವಣೆ ಆಗಿರೋರು ಮತ್ತು ಕೆಲಸಕ್ಕೋಸ್ಕರ ಒಂದು ಕಡೆಯಿಂದ ಮತ್ತೊಂದು ಕಡೆ ವಲಸೆ ಹೋಗಿರುವಂಥವ್ರು. ಈ ಒಂದು ಕಾರಣಕ್ಕೋಸ್ಕರ 91 ಲಕ್ಷ ಜನರನ್ನು ಗುರುತಿಸಲಾಗಿದೆ ಅಂತ ಅನ್ನೋದು ರಾಜ್ಯ ಸರ್ಕಾರಕ್ಕೆ ಸಿಕ್ಕಿರುವಂಥ ಮಾಹಿತಿ. ಹೀಗಾಗಿ 91 ಲಕ್ಷ ಮತದಾರರು ಇವರೆಲ್ಲರೂ ಸಹ ಕಾಂಗ್ರೆಸ್ ಮತದಾರರು. ಈ ಒಂದು ಕಾರಣಕ್ಕೋಸ್ಕರ ಅವರನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ, ಅವರ ರಕ್ಷಣೆ ಮಾಡಲಿಕ್ಕೋಸ್ಕರ ಕಾಂಗ್ರೆಸ್ ನಾಯಕರು ಪ್ರತಿಯೊಂದು ಜಿಲ್ಲೆಯಲ್ಲಿ BLOಗಳು, BLO 1, BLO 2ಗಳನ್ನು ನೇಮಕಾತಿ ಮಾಡಿ SIRನ್ನು ಏನು ಮತದ ಪಟ್ಟಿ ಪರಿಷ್ಕರಣೆ ಚುನಾವಣಾ ಆಯೋಗ ಮಾಡ್ತಾ ಇದೆ. ಆ ಸಂದರ್ಭದಲ್ಲಿ ಮತದಾರರ ಹಿತರಕ್ಷಣೆಯನ್ನು, ಮತದಾರರನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ನೀವು ಕಾರ್ಯಪ್ರವೃತ್ತರಾಗಿ ಅಂತ 2 ದಿನಗಳ ಕಾಲ ತರಬೇತಿಯನ್ನು ಆಯೋಜನೆ ಮಾಡಿದರು. ಆ ತರಬೇತಿಗೆ ಜಿಲ್ಲಾಧ್ಯಕ್ಷಗಳು, KPCC ಉಪಾಧ್ಯಕ್ಷಗಳು, ಪದಾಧಿಕಾರಿಗಳು, ಹಲವಾರು ಮೋರ್ಚಾಗಳ ಅಧ್ಯಕ್ಷಗಳು ಗೈರು ಹಾಜರಾಗಲ ಮೂಲಕ DCM DK ಶಿವಕುಮಾರ್ ಆಕ್ರೋಶಕ್ಕೆ ತುತ್ತಾಗಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ 29 ಜನ ಪದಾಧಿಕಾರಿಗಳು, ಅದೇ ರೀತಿ 3 ಜನ ಉಪಾಧ್ಯಕ್ಷರನ್ನ ಹುದ್ದೆಗಳಿಂದ ತೆರವುಗೊಳಿಸಿ ಅಥವಾ ವಜಾಗೊಳಿಸಿ DCM ಆದೇಶ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಪರ್ಯಾಯವಾಗಿ ಯಾರೆಲ್ಲ ಈ ಒಂದು ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ತಾರೆ, SIR ಬಗ್ಗೆ ಗಂಭೀರವಾಗಿ ಚರ್ಚೆಯನ್ನು ಮಾಡುವ ಮೂಲಕ ಪಕ್ಷದ ಈ ಒಂದು ಮತದಾರರನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಯಾರು ಮಾಡ್ತಾರೆ ಅವರಿಗೆ ಹುದ್ದೆಯನ್ನು ನೀಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕೇವಲ 2 ದಿನಗಳು ತೆಗೆದುಕೊಂಡ ನಿರ್ಧಾರ ಇದು ನಿಜವಾಗ್ಲೂ ಮಹತ್ವದ ನಿರ್ಧಾರ. DCM DK ಶಿವಕುಮಾರ್ ಅಥವಾ ಇದುವರೆಗೆ KPCC ಅಧ್ಯಕ್ಷರಾದ ಯಾರೂ ಸಹ ಇಷ್ಟೊಂದು ತೀವ್ರವಾಗಿ, ತೀಕ್ಷ್ಣವಾಗಿ ನಿರ್ಧಾರ ಕೈಗೊಂಡ ಇತಿಹಾಸ ಇಲ್ಲ. ಹಾಗಾಗಿ DCM ಅವರು ಈ ಒಂದು SIR ವಿಚಾರದಲ್ಲಿ ಎಷ್ಟು ಸರ್ಕಾರ ಮತ್ತು ಪಕ್ಷ ಎಷ್ಟು ಗಂಭೀರವಾಗಿ ಅಂತ ಅನ್ನೋದು ಈ ಮೂಲಕ ಸಂದೇಶ ರವಾನೆ ಆದಂತಾಗಿದೆ. ದೇವೇಶ್ರೀ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಾಜಪ್ಪ. ಕೆಪಿಸಿಸಿ ಕಚೇರಿಯ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರು ಗೈರಾಗಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ನೆಹರು ಪುಣ್ಯತಿಥಿಯ ಹಿನ್ನೆಲೆಯಲ್ಲಿ ಪುಷ್ಪಾರ್ಚನೆಯನ್ನ ಮಾಡಿ ಅಲ್ಲಿಂದ ತೆರಳಿದ್ದಾರೆ. ಹೌದು, ನೆಹರು ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿ ಸಿಎಂ ವಾಪಸ್ಸಾಗಿದ್ದಾರೆ. ಕಾವೇರಿ ನಿವಾಸಕ್ಕೆ ವಾಪಸ್ಸಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನುವಂತ ಮಾಹಿತಿ ಇದೆ. ಕೆಪಿಸಿಸಿ ಕಚೇರಿಯಲ್ಲಿ ನೆಹರು ಪುಣ್ಯ ಸ್ಮರಣೆಯ ಕಾರ್ಯಕ್ರಮದಲ್ಲಿ ಮಾಲಾರ್ಪಣೆಯನ್ನ ಮಾಡಿ ಅಲ್ಲಿಂದ ತೆರಳಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿನ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರು ಗೈರಾಗಿದ್ದಾರೆ. ಹೌದು, ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯನವರ ರಾಜೀನಾಮೆ ಪಕ್ಕ ಆಗಿದೆ, ಆದರೆ ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಯಾರು ಕೂತ್ಕೋತಾರೆ ಅನ್ನೋದನ್ನು ಹೈಕಮಾಂಡ್ ಇನ್ನೂ ಕೂಡ ಬಿಟ್ಟುಕೊಟ್ಟಿಲ್ಲ. ಆದರೆ ಇದ್ದಂತಹ ಜಟಾಪಟಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನಡುವೆ ಅಚ್ಚರಿಯ ಬೆಳವಣಿಗೆ ಎಂಬಂತೆ ಮತ್ಯಾರನ್ನೋ ತಂದು ಕೂರಿಸುವಂತಹ ಗೋಜಿಗೆ ಬಹುತೇಕ ಹೈಕಮಾಂಡ್ ಕೂಡ ಹೋಗುವ ಸಾಧ್ಯತೆ ಇಲ್ಲ. ಇದೆಲ್ಲದರ ನಡುವೆ ನೋಡಿ ಸಿದ್ದರಾಮಯ್ಯನವರು ಇವತ್ತು ನೆಹರು ಅವರ ಪುಣ್ಯತಿಥಿಯ ಹಿನ್ನೆಲೆಯಲ್ಲಿ ಮಾಲಾರ್ಪಣೆ ಮಾಡಿ ಅಲ್ಲಿಂದ ತೆರಳಿದ್ದಾದರೆ, ಆದರೆ KPCC ಕಚೇರಿಯ ಕಾರ್ಯಕ್ರಮಕ್ಕೆ ಗೈರಾಗಿದ್ದಾರೆ.